ದಯವಿಟ್ಟು ಬನ್ನಿ, ಎಲ್ಲರೂ ಬಂದು ವೋಟ್ ಹಾಕಿ ಹೋಗಿ. ಖಂಡಿತ ಹಾಕಿ. ಯಾರು ಹಾಕದೇ ಇರಬೇಡಿ. ನೀವು ಚಿಕ್ಕ ಬೇಬಿಯನ್ನ ಕರ್ಕೊಂಡು ಬಂದಿದ್ದೀರಿ. ಹೌದೌದು, ಖಂಡಿತ ನನಗೊಂದು ಬದಲಾವಣೆ ಬೇಕು. ಅದಕ್ಕೋಸ್ಕರ ನಾನು ಬಂದೆ. ಹಾಗಾಗಿ ನೀವು ನಿಮ್ಮ ಮತ ಚಲಾಯಿಸಲು ಬೇಗ ಬಂದಿದ್ದೀರಿ. ಹೌದು. ಇವತ್ತು ನಿಮ್ಮ ಆಲೋಚನೆಗಳೇನು? ಸರಿ, ಭಾರತದಲ್ಲಿನ ಚುನಾವಣೆಗಳು ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಘಟನೆಗಳಲ್ಲಿ ಒಂದು ಎಂದು ನನಗನಿಸುತ್ತದೆ. ಈ ಚುನಾವಣೆಗಳಿಂದ ಆಯೋಜಿಸಲು ತೆಗೆದುಕೊಳ್ಳುವ ಶ್ರಮ ಮತ್ತು ಸಂಘಟನೆಯ ಪ್ರಮಾಣ ನಂಬಲ ಸಾಧ್ಯ. ಈಗ ನೀವು ಸುಮ್ಮನೆ ಕೊಡುತ್ತು ವ್ಯವಸ್ಥೆಗಳ ಪ್ರಮಾಣ ಮತ್ತು ಜನರಿಗೂ ಇರುವ ಆಸಕ್ತಿಯ ಪ್ರಮಾಣದ ಬಗ್ಗೆ ಯೋಚಿಸಿದ್ರೆ ಗೊತ್ತಾ, ನನ್ನಂತ ಜನರು ಬಂದು ಏನಾದರೂ ಒಳ್ಳೇದಾಗತ್ತೆ ಎಂದು ಖಚಿತಪಡಿಸಿಕೊಳ್ಳಲು ಬಯಸುತ್ತಾರೆ ಮತ್ತು ಆಶಾದಾಯಕವಾಗಿ ಅದು ಆಗುತ್ತದೆ. ಒಬ್ಬ ಯುವತಿಯಾಗಿ ನಿಮ್ಮ ಕಳವಳಗಳೇನು? ನಿಮ್ಗೇನ್ ಬೇಕಿತ್ತು? ಅಂದ್ರೆ ಒಂದು ಯಾವುದೇ ಸರ್ಕಾರದಿಂದ ನಿಮ್ಮ ನಿರೀಕ್ಷೆ ಏನು? ನನ್ನ ನಿರೀಕ್ಷೆ ಬಹುಶಃ ಉದ್ಯೋಗಾವಕಾಶಗಳು. ನೀವು ವಿದ್ಯಾರ್ಥಿಯ ಅಥವಾ ನೀವು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಬಹುಶಃ. ಹೌದು, ಅದೇ ನನ್ನ ಕಳವಳ. ನಿಜವಾಗಿ ಹೆಚ್ಚಿನ ಜನರು ನಿಜವಾಗಿ ಒಂದು ಉತ್ತಮವಾದ ಕೆಲಸವನ್ನ ಪಡೀತಿಲ್ಲ. ಹಾಗಾಗಿ ನನಗೆ ಅನ್ಸುತ್ತೆ ಅವರು ಆ ವಿಷಯಗಳಿಗಾಗಿ ಶ್ರಮಿಸಬೇಕು, ಅವರಿಗೆ ಉತ್ತಮ ಉದ್ಯೋಗಾವಕಾಶಗಳನ್ನ ನೀಡುವುದರ ಬಗ್ಗೆ. ಅದು ನನ್ನ ಮತ್ತು ನೀವು ಬಯಸುತ್ತಿರುವ ಬದಲಾವಣೆ ಅದನ್ನು ತರುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಹೌದು. ಅಭಿನಂದನೆಗಳು, ನೀವು ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದ್ದೀರಿ. ಧನ್ಯವಾದಗಳು. ನಾವಿಲ್ಲಿರೋದಕ್ಕೆ ತುಂಬಾ ಸಂತೋಷವಾಗಿದೆ. ಮತದಾನವು ನಮ್ಮೆಲ್ಲರಿಗೂ ಇರುವ ಒಂದು ವಿಶೇಷ ಹಕ್ಕು ಎಂದು ನಾವು ಭಾವಿಸುತ್ತೇವೆ ಮತ್ತು ನಾವು ಅದನ್ನು ಚಲಾಯಿಸುವುದು ಉತ್ತಮ. ಆದ್ದರಿಂದ ನಮ್ಮ ಆಲೋಚನೆಗಳು ಸಹ ಸರ್ಕಾರಕ್ಕೆ ತಲುಪುತ್ತವೆ. ನಾವು ನಿರೀಕ್ಷಿಸುತ್ತಿರೋದು ಇಷ್ಟೇ. ಭಾರತ ಒಂದು ಬಹಳ ವಿಶಿಷ್ಟವಾದ ಪ್ರಜಾಪ್ರಭುತ್ವ ಎಂದು ನಾವು ಗುರುತಿಸಬೇಕು ಎಂದು ನಾನು ಭಾವಿಸ್ತೇನೆ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಮತ ಚಲಾಯಿಸುತ್ತಾರೆ. ಆದ್ದರಿಂದ ಇಲ್ಲಿನ ವ್ಯವಸ್ಥೆಗಳು ತುಂಬ ಚೆನ್ನಾಗಿವೆ. ನಮಗೆ ಸಂತೋಷವಾಗಿದೆ.